దారంతా మా పూల వనమే రాదమ్మ రోజంతానే కావాలు నీ మేలు జన్మలో మరువను రాదమ్మ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಕೈನ್ಮಾಸ್ಟರ್ ಆ್ಯಪು. ವಿತೌಟ್ ಕೈನ್ಮಾಸ್ಟರ್ ಆ್ಯಪು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಕೈನ್ಮಾಸ್ಟರ್ ಓಪನ್ ಮಾಡ್ಕೊಂಬಿಟ್ಟು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ವಿಟ್ ಮಾರ್ಕ್ ಕೊಟ್ಟಿರ್ತೀನಿ, ವಿಟ್ ಮಾರ್ಕ್ನ ಪ್ರಾಜೆಕ್ಟ್ ಲಿಂಕು ಕೊಟ್ಟಿರ್ತೀನಿ. ಆ ಪ್ರಾಜೆಕ್ಟ್ ಲಿಂಕ್ನ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೋಬೇಕು. ಒಂದು ಫೈಲಲ್ಲಿ ಇಂಪೋರ್ಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಇಂಪೋರ್ಟ್ ಅಂತಿದೆ ನೋಡಿ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಫೈಲಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಲ್ಲಿ ಓಪನ್ ಮಾಡ್ಕೊಂಡು ಆ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ವಿಡಿಯೋ ಬರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಫೋಟೋನ ಆ್ಯಡ್ ಮಾಡಿದ್ದೀನಿ. ನೀವೇನಿಲ್ಲ, ಆಲ್ಮೋಸ್ಟ್ ಇವಾಗ ಸುಮ್ಮನೆ ಫೋಟೋನ ಚೇಂಜ್ ಮಾಡ್ಕೋಬೇಕು ಮತ್ತು ಲಿರಿಕ್ಸ್ ಹಾಕೋಬೇಕು. ಒಂದಿಷ್ಟು ಟೆಂಪ್ಲೇಟ್ಸ್ಗಳು ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ಫೋಟೋಗಳಿದೆಯಲ್ಲ, ಈ ಫೋಟೋ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ. ರೀಪ್ಲೇಸ್ ಅಂತಿದೆ ನೋಡಿ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ಫೋಟೋನ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ನಾನು ಫೋಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊದಲನೇ ಫೋಟೋನ ಇವಾಗ ನೋಡಿ, ಈ ಫೋಟೋನ ಆ್ಯಡ್ ಆಯ್ತು. ಇವಾಗ ಇನ್ನೊಂದು ಫೋಟೋ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ, ರೀಪ್ಲೇಸ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ನಿಮಗೆ ಬೇಕಾಗಿರುವಂಥ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಫೋಟೋನು ಆ್ಯಡ್ ಆಯಿತು. ಮತ್ತು ಈ ಇನ್ನೊಂದು ಫೋಟೋ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ, ರೀಪ್ಲೇಸ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಫೋಟೋನು ನಿಮಗೆ ಬೇಕಾಗಿರುವಂಥ ಫೋಟೋ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಆ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಎಲ್ಲ ಫೋಟೋಗಳು ಚೇಂಜ್ ಮಾಡ್ಕೊಳ್ಳಿ. ಫೋಟೋ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ, ರೀಪ್ಲೇಸ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುವಂಥ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಫೋಟೋ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಫೋಟೋನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಫುಲ್ ಲೆಂತ್ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ ನೀವು ಎಲ್ಲ ಫೋಟೋ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಒಂದೊಂದಾಗಿ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ನೋಡಿ, ಈ ಥರ ಬರುತ್ತೆ. ಇವಾಗ ಇದಕ್ಕೆ ಒಂದು ಲಿರಿಕ್ಸ್ ಇದೆ, ಕನ್ನಡ ಲಿರಿಕ್ಸ್ ಅಲ್ಲ, ಬೇರೆ ಲಿರಿಕ್ಸ್ ಇದೆ, ಬೇರೆ ಭಾಷೆದು, ತಮಿಳು. ಆ ಲಿರಿಕ್ಸ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಲೇಯರ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಮ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೊಂದು ನಾನು ಲಿರಿಕ್ಸ್ನ ಕೊಟ್ಟಿರ್ತೀನಿ, ಟ್ರೆಂಡಿಂಗ್ ಇರುವಂಥ ವಿಡಿಯೋದು. ವೇಟ್ ಮಾಡಿ ಫ್ರೆಂಡ್ಸ್, ವಿಡಿಯೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಿರಿಕ್ಸ್ ವಿಡಿಯೋನ ನೋಡಿ, ಈ ಥರ ಲಿರಿಕ್ಸ್ ವಿಡಿಯೋ ಆ್ಯಡ್ ಆಯಿತು. ಇದಕ್ಕೆ ಮತ್ತು ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ರೈಟ್ ಸೈಡ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಬಿಡಿ, ಫುಲ್ ಆ್ಯಡ್ ಆಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ಬನ್ನಿ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಸ್ಕ್ರೀನ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಸ್ಕ್ರೀನ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮಲ್ಟಿಪ್ಲೇ ಅಂತಿದೆ ನೋಡಿ ಫ್ರೆಂಡ್ಸ್, ಮಲ್ಟಿಪ್ಲೇ ಆ್ಯಡ್ ಮಾಡ್ಕೊಳ್ಳಿ. ಸ್ಕ್ರೀನನ್ನು ಆಪ್ಷನ್ಸ್ ಬೇಡ, ಮಲ್ಟಿಪ್ಲೇ ಆ್ಯಡ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ. ನೋಡಿ, ಇವಾಗ ಲಿರಿಕ್ಸು ಫೋಟೋ ಒಂದು ಸೈಡು, ಲಿರಿಕ್ಸ್ ಒಂದು ಸೈಡು ಬರ್ತಾಯಿದೆ. ಇವಾಗ ನೋಡ್ತಿರ್ಬೋದು, ಕರೆಕ್ಟಾಗಿ ವಿಡಿಯೋಗೆ ಕರೆಕ್ಟಾಗಿದೆ ಲಿರಿಕ್ಸು. ನೋಡಿ, ಈ ಥರ ಬನ್ನಿ, ಮತ್ತೆ ಲೇಯರ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಮೀಡಿಯಮ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಟೆಂಪ್ಲೇಟ್ಸ್ಗಳು ಆ್ಯಡ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದು ಟೆಂಪ್ಲೇಟ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ನಿಮ್ಮ ಹತ್ರ ಇದ್ದರೆ ಯಾವುದಾದ್ರೂ ಒಂದು ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇದು ನನಗೆ ಚೆನ್ನಾಗಿದೆ, ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಇದು ಈ ಕಡೆ ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡ್ಕೊಂಡು ಸ್ಟ್ರೈಟಾಗಿ ನಿಲ್ಲಿಸ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಫುಲ್ಲಾಗಿ ಜೂಮ್ ಮಾಡಿಕೊಂಡು ಇಲ್ಲಿ ಬ್ಲೆಂಡಿಂಗ್ ಅನ್ನೋ ಆಪ್ಷನ್ಸ್ ಕೊಟ್ಟಿರ್ತಾರೆ ನೋಡಿ, ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿ. ನೋಡಿ, ಈ ಬ್ಲೆಂಡಿಂಗ್ ಆಪ್ಷನ್ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅನ್ನೋ ಆಪ್ಷನ್ಸ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ನ ರಿಮೂವ್ ಆಗುತ್ತೆ, ಟೆಂಪ್ಲೇಟು ಮಾತ್ರ ಆ್ಯಡ್ ಆಗುತ್ತೆ. ನೋಡಿ, ಇವಾಗ ನೋಡ್ತಿರ್ಬೋದು.
ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸೌಂಡನ್ನು ಆಪ್ಷನ್ಸ್ ಇರುತ್ತೆ ನೋಡಿ, ಆ ಸೌಂಡನ್ನು ಆಪ್ಷನ್ಸನ್ನ ತೆಗಿಬೇಕು ನೋಡಿ. ಇಲ್ಲಿ ಕೆಳಗಡೆ ಇರುತ್ತೆ ಸೌಂಡನ್ನು ಆಪ್ಷನ್ನು. ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ವ್ಯಾಲ್ಯೂಮ್ ಅಂತಿದೆ ನೋಡಿ, ಅದನ್ನು 0 ಮಾಡ್ಕೊಂಬಿಡಿ ಫುಲ್ಲು. ಈ ವಿಡಿಯೋ ಟೆಂಪ್ಲೇಟ್ ಆ್ಯಡ್ ಮಾಡಿರ್ತೀರಲ್ಲ ಆ ವಿಡಿಯೋಕ್ಕೆ ಮಾತ್ರ ವ್ಯಾಲ್ಯೂಮ್ ಫುಲ್ಲಾಗಿ 0 ಮಾಡ್ಕೊಂಬಿಡಿ. ಮತ್ತು ನೋಡಿ ಇಲ್ಲಿ ಕಟ್ಟಿಂಗ್ ಇದೆ ನೋಡಿ, ಕಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ನ ಕಟ್ ಮಾಡ್ಕೊಂಬಿಡಿ. ವಿಡಿಯೋ ಎಷ್ಟಿರುತ್ತೆ ಅಷ್ಟೇ ಟೆಂಪ್ಲೇಟ್ ಆ್ಯಡ್ ಆಗಿರುತ್ತೆ, ನೋಡ್ತಿರ್ಬೋದು ನೋಡಿ. ಫುಲ್ಲು ಆ್ಯಡ್ ಆಗೋಯ್ತು ಇವಾಗ ವಿಡಿಯೋ ನೋಡಿ. ಮತ್ತು ನಿಮಗೆ ನಿಮ್ಮ ನೇಮ್ ಬೇಕಾದ್ರೂ ಕೊಟ್ಕೋಬೋದು, ಇಲ್ಲಿ ಹಾಕೋಬೋದು. ಇವಾಗ ನೋಡಿ ಡೆಮೋ ತೋರಿಸ್ತಾ ಇದ್ದೀನಿ, ವಿಡಿಯೋನ ಪ್ಲೇ ಮಾಡಿ ನೋಡೋಣ. దారంతమ్మ పులవనమే రాధమ్మ రోజంతనే కావాలంటా రాధమ్మ నా తోడు నువ్వు ఉండిపోవే రాధమ్మ నీ మేలు జన్మలో మరువను రాధమ్మ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಸಿಂಪಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಕೈನ್ ಮಾಸ್ಟರಿಂದ. ಮತ್ತು ಇಲ್ಲಿ ಟೆಂಪ್ಲೇಟ್ ಇದೆ ನೋಡಿ, ಯಾವುದಾದ್ರೂ ಎಕ್ಸ್ಟ್ರಾ ಟೆಂಪ್ಲೇಟ್ ಇದ್ದರೆ ಅದ್ರ ಮೇಲೆ ಹೋಗ್ಬಿಟ್ಟು ಸೌಂಡನ್ನ ರಿಮೂವ್ ಫುಲ್ಲು 0 ಮಾಡ್ಕೋಬೇಕು. ಇಲ್ಲಿ ನೋಡಿ ಸೌಂಡು ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಸ್ಕ್ರಾಲ್ ಅಪ್ ಮಾಡಿ ವ್ಯಾಲ್ಯೂಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯಾಲ್ಯೂಮ್ನ 0 ಮಾಡ್ಕೊಳ್ಳಿ. ಯಾವುದೇ ಎಕ್ಸ್ಟ್ರಾ ಟೆಂಪ್ಲೇಟ್ನ ಆ್ಯಡ್ ಮಾಡಿದರೆ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ರಿಮೂವ್ ಮಾಡ್ಕೋಬೇಕು. ನಾವು ಲಿರಿಕ್ಸ್ ಇಟ್ಟಿರ್ತೀವಲ್ಲ ಅದು ಒಂದೇ ಲಿರಿಕ್ಸ್ ಇಟ್ಕೊಂಡ್ರೆ ನಮಗೂ ಸಾಂಗ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ನಮ್ಮ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಈ ವಿಡಿಯೋಗೆ ಒಂದು ನಿಮಗೆ ಇಷ್ಟ ಆಗುವಂಥ ಒಂದು ಚಿಕ್ಕ ಕಮೆಂಟ್ ಮಾಡಿ ಅಂತ ಕೇಳ್ತಾ, ನಾನು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.